ಎಲ್ಲರಿಗೂ ನಮಸ್ಕಾರ. ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. 2025-26ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಆಯ್ಕೆಗಳು: 1. ಈ ಸಾಲಿನ ಪ್ರಶಸ್ತಿಗೆ ಆಯ್ಕೆಯಾದದರಲ್ಲಿ 13 ಮಂದಿ ಮಹಿಳಾ ಸಾಧಕರಿದ್ದಾರೆ. 2. ಪ್ರಶಸ್ತಿಯು 5 ಲಕ್ಷ ನಗದು, 25 ಗ್ರಾಂ ಚಿನ್ನ ಮತ್ತು ಸ್ಮರಣಿಕೆಯನ್ನು ಒಳಗೊಂಡಿದೆ. 3. ಪ್ರತಿ ವರ್ಷದಂತೆ ಈ ಬಾರಿಯೂ ಅರ್ಜಿ ಆಹ್ವಾನಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. 4. ಹಾಸನದ ಗುಂಡೂರಾಜ್ ಅವರು 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಬಯಲಾಟ ಕ್ಷೇತ್ರದಲ್ಲಿ ಪಡೆದಿದ್ದಾರೆ. ಇವಾಗ ಆಯ್ಕೆಗಳು. ಆಯ್ಕೆ 1, 1, 2 ಮತ್ತು 4 ಮಾತ್ರ ಸರಿ. ಬಿ 1 ಮತ್ತು 3 ಮಾತ್ರ ಸರಿ. ಸಿ 2, 3 ಮತ್ತು 4 ಮಾತ್ರ ಸರಿ. ಡಿ ಎಲ್ಲವೂ ಸರಿ. ಉತ್ತರ 1, 1, 2 ಮತ್ತು 4 ಮಾತ್ರ ಸರಿ. ಪ್ರಶ್ನೆ 2. ಇತ್ತೀಚೆಗೆ 2019ನೇ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗೆ ಆಯ್ಕೆಯಾದ ಪ್ರಸಿದ್ಧ ನಟಿ ಯಾರು? ಆಯ್ಕೆಗಳು: ಎ ಸುಧಾ ಬೆಳವಡಿ, ಬಿ ಜಯಶ್ರೀ, ಸಿ ತಾರಾ ಅನುರಾಧ, ಡಿ ಉಮಾಶ್ರೀ. ಉತ್ತರ ಡಿ ಉಮಾಶ್ರೀ. ಪ್ರಶ್ನೆ 3. ಇತ್ತೀಚೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಕೈಗೊಳ್ಳಲಾಯಿತು. ರಾಜ್ಯ ಸಚಿವ ಸಂಪುಟ ಸಭೆ ಎಂಬ ಪದವನ್ನು ಭಾರತೀಯ ಸಂವಿಧಾನದಲ್ಲಿ ನೇರವಾಗಿ ಉಲ್ಲೇಖಿಸಿಲ್ಲ. ಆದರೂ ಅದಕ್ಕೆ ಸಂಬಂಧಿಸಿದ ವಿಧಿ ಯಾವುದು? ಆಯ್ಕೆಗಳು: ಎ ವಿಧಿ 162, ಬಿ ವಿಧಿ 163, ಸಿ ವಿಧಿ 166, ಡಿ ವಿಧಿ 167. ಉತ್ತರ ಬಿ ವಿಧಿ 163. ಪ್ರಶ್ನೆ 4. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕಾರಕೋರಂ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಆಯ್ಕೆಗಳು: ಎ ಜಮ್ಮು ಮತ್ತು ಕಾಶ್ಮೀರ, ಬಿ ಹಿಮಾಚಲ್ ಪ್ರದೇಶ್, ಸಿ ಉತ್ತರಾಖಂಡ್, ಡಿ ಲಡಾಖ್. ಉತ್ತರ ಡಿ ಲಡಾಖ್. ಪ್ರಶ್ನೆ 5. ಇತ್ತೀಚಿನ ವರ್ಷಗಳಲ್ಲಿ ಡೋಗ್ರಿ ಭಾಷೆಯ ಕುರಿತು ಮುಖ್ಯ ಆತಂಕ ಏನು? ಆಯ್ಕೆಗಳು: ಎ ಜಮ್ಮು ಪ್ರದೇಶದಲ್ಲಿ ಅದರ ಬಳಕೆ ನಿಧಾನವಾಗಿ ಕಡಿಮೆಯಾಗುತ್ತಿದೆ, ಬಿ ಹೆಚ್ಚು ಉಪಭಾಷೆಗಳು ಮೂಡುತ್ತಿವೆ, ಸಿ ಸರ್ಕಾರದ ನಿರ್ಬಂಧಗಳು, ಡಿ ಹಿಂದಿಯೊಡನೆ ಸಂಘರ್ಷ. ಉತ್ತರ ಎ ಜಮ್ಮು ಪ್ರದೇಶದಲ್ಲಿ ಅದರ ಬಳಕೆ ನಿಧಾನವಾಗಿ ಕಡಿಮೆಯಾಗುತ್ತಿದೆ. ಪ್ರಶ್ನೆ 6. ಡೋಗ್ರಿ ಭಾಷೆಯ ಮೊದಲ ಉಲ್ಲೇಖ ಡಗ್ಗರ್ ಯಾವ ಸಾಹಿತ್ಯ ಕೃತಿಯಲ್ಲಿ ಕಂಡುಬರುತ್ತದೆ? ಆಯ್ಕೆಗಳು: ಎ ಶಹನಾಮ, ಬಿ ಅಮೀರ್ ಖುಸ್ರೋ ಅವರ ನೂರ್ ಸಿಪಿಹರ್, ಸಿ ಐನ್ ಇ ಅಕ್ಬರಿ, ಡಿ ಬಾಬರ್ನಾಮ. ಉತ್ತರ ಬಿ ಅಮೀರ್ ಖುಸ್ರೋ ಅವರ ನೂರ್ ಸಿಪಿಹರ್. ಪ್ರಶ್ನೆ 7. ದಕ್ಷಿಣ ಕೊರಿಯಾದ ಅತ್ಯುನ್ನತ ರಾಷ್ಟ್ರೀಯ ಗೌರವ ಗ್ರ್ಯಾಂಡ್ ಆರ್ಡರ್ ಆಫ್ ಮುಗುಂಗ್ವಾ ಪ್ರಶಸ್ತಿಯನ್ನು ಪಡೆದ ಮೊದಲ ಅಮೆರಿಕ ಅಧ್ಯಕ್ಷ ಯಾರು? ಆಯ್ಕೆಗಳು: ಎ ಜೋ ಬೈಡನ್, ಬಿ ಬರಾಕ್ ಒಬಾಮಾ, ಸಿ ಡೊನಾಲ್ಡ್ ಟ್ರಂಪ್, ಡಿ ಜಾರ್ಜ್ ಡಬ್ಲ್ಯೂ ಬುಷ್. ಉತ್ತರ ಸಿ ಡೊನಾಲ್ಡ್ ಟ್ರಂಪ್. ಪ್ರಶ್ನೆ 8. ಭಾರತ ಇತ್ತೀಚೆಗೆ 400 kV ಟ್ರಾನ್ಸಿಷನ್ ಲೈನ್ಗಳನ್ನು ನಿರ್ಮಿಸಲು ಯಾವ ದೇಶದೊಂದಿಗೆ ಪ್ರಮುಖ ವಿದ್ಯುತ್ ಒಪ್ಪಂದಗಳಿಗೆ ಸಹಿ ಹಾಕಿದೆ? ಆಯ್ಕೆಗಳು: ಎ ಬಾಂಗ್ಲಾದೇಶ, ಬಿ ಭೂತಾನ್, ಸಿ ಶ್ರೀಲಂಕಾ, ಡಿ ನೇಪಾಳ್. ಉತ್ತರ ಡಿ ನೇಪಾಳ್. ಪ್ರಶ್ನೆ 9. 8ನೇ ಕೇಂದ್ರ ವೇತನ ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಆಯ್ಕೆಗಳು: ಎ ನ್ಯಾಯಮೂರ್ತಿ ಯು ಲಲಿತ್, ಬಿ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್, ಸಿ ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ದೇಸಾಯಿ, ಡಿ ನ್ಯಾಯಮೂರ್ತಿ ಕೆ.ಜಿ. ಬಾಲಕೃಷ್ಣನ್. ಉತ್ತರ ಸಿ ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ದೇಸಾಯಿ. ಪ್ರಶ್ನೆ 10. ಪರಮಾಣು ಚಾಲಿತ ಪೊಸೈಡನ್ ಎಂಬ ಅಂಡರ್ ವಾಟರ್ ಡ್ರೋನನ್ನು ಅನಾವರಣಗೊಳಿಸಿದ ದೇಶ ಯಾವುದು? ಆಯ್ಕೆಗಳು: ಎ ರಷ್ಯಾ, ಬಿ ಚೀನಾ, ಸಿ ಅಮೆರಿಕ, ಡಿ ಉತ್ತರ ಕೊರಿಯಾ. ಉತ್ತರ ಎ ರಷ್ಯಾ. ಪ್ರಶ್ನೆ 11. ಕೇಂದ್ರ ಸರ್ಕಾರವು ಇತ್ತೀಚೆಗೆ
ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳು CPSC ಕುರಿತು ಯಾವ ಯೋಜನೆಯನ್ನು ಘೋಷಿಸಿದೆ? ಆಯ್ಕೆಗಳು: ಎ. ಎಲ್ಲ ಮಹಾರತ್ನ ಕಂಪನಿಗಳನ್ನು ಖಾಸಗೀಕರಣಗೊಳಿಸುವುದು. ಬಿ. ಮಹಾರತ್ನ, ನವರತ್ನ ಮತ್ತು ಮಿನಿರತ್ನಗಳ ಹೊರತಾಗಿ 2 ಹೊಸ ರತ್ನ ವರ್ಗಗಳನ್ನು ಪರಿಚಯಿಸುವುದು. ಸಿ. ಮಹಾರತ್ನ ಮತ್ತು ನವರತ್ನ ವರ್ಗಗಳನ್ನು ವಿಲೀನಗೊಳಿಸಲು. ಡಿ. ರತ್ನ ವರ್ಗೀಕರಣ ವ್ಯವಸ್ಥೆಯನ್ನು ರದ್ದುಗೊಳಿಸಲು. ಉತ್ತರ ಬಿ. ಮಹಾರತ್ನ, ನವರತ್ನ ಮತ್ತು ಮಿನಿರತ್ನಗಳ ಹೊರತಾಗಿ 2 ಹೊಸ ರತ್ನ ವರ್ಗಗಳನ್ನು ಪರಿಚಯಿಸುವುದು. ಪ್ರಶ್ನೆ 12. ಹೊಸ ರತ್ನ ವರ್ಗಗಳನ್ನು ಪರಿಚಯಿಸುವುದರ ಮುಖ್ಯ ಉದ್ದೇಶ ಯಾವುದು? ಆಯ್ಕೆಗಳು: ಎ. ಸರ್ಕಾರದ ನಿಯಂತ್ರಣವನ್ನು ಕಡಿಮೆ ಮಾಡುವುದು. ಬಿ. ಖಾಸಗೀಕರಣಗೊಳಿಸುವುದು. ಸಿ. ಸಾರ್ವಜನಿಕ ವಲಯದಲ್ಲಿ ಉದ್ಯೋಗ ಕಡಿತ. ಡಿ. ವಿಷನ್ 2047 ಅಡಿಯಲ್ಲಿ CPSCಗಳ ಸ್ಪರ್ಧಾತ್ಮಕತೆ, ಆಡಳಿತ ಮತ್ತು ಪರಿಣಾಮಕಾರಿತೆಯನ್ನು ಹೆಚ್ಚಿಸುವುದು. ಉತ್ತರ ಡಿ. ವಿಷನ್ 2047 ಅಡಿಯಲ್ಲಿ CPSCಗಳ ಸ್ಪರ್ಧಾತ್ಮಕತೆ, ಆಡಳಿತ ಮತ್ತು ಪರಿಣಾಮಕಾರಿತೆಯನ್ನು ಹೆಚ್ಚಿಸುವುದು. ಪ್ರಶ್ನೆ 13. CPSCಗಳ ಪುನರ್ವರ್ಗೀಕರಣಕ್ಕಾಗಿ ರಚಿಸಲಾದ ಸಮಿತಿಯನ್ನು ಯಾರು ಮುನ್ನಡೆಸುತ್ತಿದ್ದಾರೆ? ಆಯ್ಕೆಗಳು: ಎ. TV ಸೋಮನಾಥನ್. ಬಿ. ಅಮಿತಾಬ್ ಕಾಂತ್. ಸಿ. ಅರವಿಂದ್ ಸುಬ್ರಮಣಿಯನ್. ಡಿ. NK ಸಿಂಗ್. ಉತ್ತರ ಎ. TV ಸೋಮನಾಥನ್. ಪ್ರಶ್ನೆ 14. ಭಾರತದಲ್ಲಿ ಪ್ರಸ್ತುತ ಎಷ್ಟು ಮಹಾರತ್ನ ಕಂಪನಿಗಳು ಇವೆ? ಆಯ್ಕೆಗಳು: ಎ. 10. ಬಿ. 12. ಸಿ. 14. ಡಿ. 18. ಉತ್ತರ ಸಿ. 14. ಪ್ರಶ್ನೆ 15. ಪ್ರಸ್ತುತ ಎಷ್ಟು ನವರತ್ನ ಮತ್ತು ಮಿನಿರತ್ನ ಕಂಪನಿಗಳು ಇವೆ? ಆಯ್ಕೆಗಳು: ಎ. 24 ಮತ್ತು 68. ಬಿ. 26 ಮತ್ತು 74. ಸಿ. 28 ಮತ್ತು 70. ಡಿ. 30 ಮತ್ತು 60. ಉತ್ತರ ಬಿ. 26 ನವರತ್ನ ಮತ್ತು 74 ಮಿನಿರತ್ನ ಕಂಪನಿಗಳು. ಧನ್ಯವಾದಗಳು.